ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಇಲ್ಲ ರೀಪಂದು ರೂಟೀನ್ ಸ್ಟಾರ್ಟ್ ಆಯಿತು. ನಾನು ಜಲ್ದಿ ಇದ್ದೀರಾ ಅಂದರೆ ಸುಮ್ಮ ಕೂತ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ. ರೆಸ್ಟ್ ಕೂತ್ಕೊಂಡೆ, ಮಕ್ಕಳಿಲ್ವಾ ಎದ್ದು ಕೂತ್ಕೊಂಡೆ ರೀ. ಕೂತ್ಕೊಂಡು ರೆಸ್ಟ್ ಮಾಡಿದೆ. ಸ್ವಲ್ಪ ಇದಕ್ಕೆ ಆಸ್ಪತ್ರೆಗೆ ಹೋಗ್ಬರ ಅಂತಾರೆ ಯಾರಿಪ್ಪ, ಆಮೇಲೆ ಗದ್ದಿರ್ಲಂದ್ರೆ ಹೋಗ್ಬರ್ನಂತೆ. ಸ್ವಲ್ಪ ಹೋಗಿ ಬಂದ್ರೆ ಇದಾಗದ, ಪಿತ್ತಾಗೈತೋ ಏನೈತೆ ಅದಿಲ್ಲ, ಹೋಗಿ ತೋರಿಸ್ಕೊಂಡು ಗುಳಿಗೆ ಬರ್ತಾನೆ. ಇಲ್ಲಿ ಬೇಡ, ಅಲ್ಲೇ ಹೋಗೋಣಂತ. ಅಲ್ಲೇ ಹೋಗಿ ತೋರಿಸ್ಕೊಂಬರೋಣ. ಗುರುಳ ಹುರಿಯಾಕತ್ತೀನಿ ಈಗ. ನಿನ್ನ ಹಾಕ್ಲಿಲ್ರಿ ಅವನ್ನ, ನಿನ್ನ ಅಷ್ಟು ಮತ್ತೊಂದ್ಸಲ ಪಚ್ಚಡ್ಬೇಕಂತಲ್ಲ. ಏನು ಮಾಡ್ತೀವಿ ಮಮ್ಮಿ? ಅಯ್ಯೋ ಶಾರ್ಟ್ ಅಲ್ಲ ಇದು, ನಾ ಹರಿಪ ಶಾರ್ಟ್ ಮಾಡಾಕತ್ತ ಅಂತಂದು ನಾನು ಅಷ್ಟೇ ತೋರ್ಸಾಕತ್ತೀನಿ ರೀ. ಹೀಗೆ ಮತ್ತು ಶಾರ್ಟ್ ತಗೊಳತಿದ್ದೆ, ವಿಡಿಯೋ ತೊಗೊಂಡು, ಹಾಗಾಗಿ ಮತ್ತೆ ವಿಡಿಯೋ ಇಲ್ಲ. ನಿನ್ನೆ ಶೇಂಗಾ ಚಟ್ನಿ ಮಾಡ್ಬೇಕಾಗಿತ್ತು ರೀ. ನಾನು ಶೇಂಗಾ ಚಟ್ನಿ ಮಾಡೋಕ್ಕಾಗಲ್ಲ ನಿನ್ನೆ ನನಗೆ. ಮತ್ತು ಇವತ್ತು ಇನ್ನೂ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಈಗ ಒಂದು ಹುರಿಯಾಕತ್ತೀನಿ ಶೇಂಗಾ. ಶೇಂಗಾ ಹುರಿದು ಶೇಂಗಾ ಚಟ್ನಿ ಎಲ್ಲರೂ ಜೀರಿಪ. ಶೇಂಗಾ ಚಟ್ನಿ ಯಾರಿಗೆ ಇಷ್ಟ ಆಗಲ್ಲ, ಹೋಗಿಲ್ಲ, ಎಲ್ಲರಿಗೂ ಇಷ್ಟ. ಅದು ನಮ್ಮ ಸ್ಟೈಲ್ ಒಳಗೆ ಹೆಂಗೆ ಅಂತ ಹೇಳಿ ತೋರಿಸ್ತೀವಿ ನೋಡ್ರಿ. ತೋರಿಸ್ತೀವಿ ಶೇಂಗಾ ಚಟ್ನಿ ಮಾಡೋದು. ಅದ ತಗೊಳಗಿ ಗುರೋಳ ಪುಡಿ ಆತ ಹುರಿದೇನೆ ಈಗ. ಶೇಂಗಾ ಚಟ್ನಿ ಆತ. ಶೇಂಗಾ ಹುರ್ಕೊಂಡ ಮತ್ತೆರಡು ಸೀರೆ ಹೋದು ಮಮ್ಮಿ. ಅವ್ರು ರೇಷ್ಮೆ ಸೀರೆ ಒಂದಿತ್ತಲ್ಲ, ಅದು ಚಾಕ್ಲೇಟ್ ಕಲರ್ ಹೋತದ. ಯಾವ್ದ ಊರ್ನವ್ರ ಅಂದ್ರಲ್ಲ, ಇವತ್ತು ಹಗರಿ ಬೊಮ್ಮನಹಳ್ಳಿ ಅವ್ರು ತೊಗೊಂಡ್ರು. ಆಮೇಲೆ ಒಂದು ವೃಂದ ಆಂಟಿ ಅವ್ರು ತೊಗೊಂಡ್ರು. ಯಾಕಂದ್ರೆ ನೀನೆ ಆಗಿದ್ದೇ ಇದ್ದಿದ್ದಿಲ್ಲ. ನೀನು ಮೊನ್ನೆ 2 ದಿನ ಆಗಿತ್ತದ ಹಾಕಿ. ನೀನು ಆಗಿದ್ದಿಲ್ಲ. ಹೌದು, ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ತಾರಲ್ಲ, ಅಷ್ಟು ಸಪೋರ್ಟ್ ಇದ್ರೆ ಸಾಕು ನಮ್ಗೆ. ಹೌದಿಲ್ಲ? ಅದ ಏನು ಕೈ ಆಡ್ಕೊಂತ ಕೆಂಪಾಗ ಹುರಿಬೇಕ್ರಿಪ್ಪ. ಇಲ್ಲಿ ನೋಡಿ ಆರಿಪ ಉಪ್ಪಿಟ್ಟು ಮಾಡಿದ್ರಿ. ಉಪ್ಪಿಟ್ಟು ಹಾಕ್ಕೊಂಡಿದ್ದೆ ನಾನು ತಿನ್ಬೇಕಂತಂದು. ಶೇಂಗಾ ಚಟ್ನಿ ಆದ್ರೆ ಅದ್ರ ಜೋಡಿ ಇನ್ನೂ ಟೇಸ್ಟ್ ಆಗತ್ತೆ ರೀ. ಹಂಗಾಗಿ ಈಗೀಗೆ ಶೇಂಗಾ ಚಟ್ನಿ ಒಂದು ಅರ್ಧ ಬಂದೆ. ಹೋಗ್ಬಿಟ್ರೆ ಅದು ನೀನು ಅದ ಮಾಡಕ್ಕೆ ಇಟ್ಟಿದ್ದೆ ಉಪ್ಪಿಟ್ಟು. ಇಲ್ಲ ಐತೆ ನೋಡಿ ಸಂಧ್ಯಾಗ ಇಲ್ಲರ ಒಂದು ಪ್ಲೇಟ್ ಮುಚ್ಚ. ಹರ್ಷಿಯನ ಬಂದಾಡ್ರಿ. ಹರ್ಷಿಯ ಬಂದು ನಾಷ್ಟ ಮಾಡಕತ್ತಾಳ್ರಿ ಈಗಿನ. ನಾವೀಗ ರೆಡಿ ಆದ್ರಿ ಇದಕ್ಕೆ ಹೋಗಕ್ರಿ, ಆಸ್ಪತ್ರೆಗೆ ಹೋಗಕ್ಕೆ. ಬಾ ಹೋಗೋಣ ರೀಪ. ಹೌರ ಬಾವ, ಯಾಕೋ ಭಾಳ ಇದನ್ನು ಸಾಧ್ಬಿಟ್ಟದ್ರಿಪ್ಪ, ತ್ರಾಸ ಆಗೈತೆ. ಅದು ಚುಚ್ಚತೈತ್ರಿ ಹಂಗಾಗಿ ಸಮಾಧಾನ ಆಗೋಲ್ತ. ಹೋಗಿ ಬಂದ ಪಿತ್ತಕ್ಕೆ ಆಗುತ್ತಲ್ರಿ. ಅಮ್ಮ ನಿನ್ನೆ ಪಿತ್ತದ ಗುಳಿಗೆ ಕೊಟ್ಟಾರಿ. ಕೊಟ್ಟರದು ಏನು ವರ್ಕ್ ಆಗಿಲ್ಲ ರೀ ನನಗೆ. ಅದಕ್ಕೆ ಹೋಗಿ ಬಂದಿದ್ರಿ ಅಮ್ಮನ. ಇದಕ್ಕೆ ಹೋಗ್ಯಾರ, ಅಮ್ಮನ ಹುಬ್ಳಿಗೆ ಹೋಗ್ಯಾರ. ನಮ್ಮ ಅಪ್ಪಾರ ಜೋಡಿ ರೀ ಇಲ್ಲ ರೀ ಅವರು. ಅವಾಗನ ಹೋಗ್ಯಾರ ಅವರು. ಅವ್ರು ಹೋಗಿದ್ಮೇಲೆ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಕತ್ತಿ. ಬಾಂಡೆ ಇದ್ದು ನಮ್ಮ ಅರ್ಶಿ ತಿಕ್ನಂದು ಹೋಗಿ ಬರಲ ನಾನು. ಹೋಗಿ ಬನ್ನಿ. ನಾವು ಇಲ್ಲಿ ನೋಡ್ರಿ ಕಲ್ಮೇಶ್ವರ ಉಣ್ಯಾಗ ಹಾದು ಹೊಂಟಿರಿ. ಕಲ್ಮೇಶ್ವರ ಗುಡಿ ಐತ್ರಿಲ್ಲ. 5 ದಿನ ಕಿರ್ತನಾಚಾರ ಅಂತಾರೆ, 5 ದಿನ ಊಟ ಅಂತ ಇಲ್ಲಿ. ಮಸ್ತ್ ಗೊತ್ತಿದ್ದಿಲ್ಲ. ನಿನ್ನೆ ನಮ್ಮ ನಜ್ಮು ಬಂದು, ನಮ್ಮ ನಜ್ಮುನು ಬಂದು ಊಟ ಮಾಡಿ ಹೋಗಿ ಹೇಳಿದ್ಲು ನಮ್ಗೆ. ಇಲ್ಲೆಲ್ಲ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಅದನ್ನು. ಅಲ್ಲಿ ಗುಡಿದು ಇದಿದ್ದಕ್ಕೆ ಕಾರ್ತಿಕಲ್ಲಿ, ಈಗ ಕಾರ್ತಿಕದ್ದು ಇದು ಮಾಡಕತ್ತಾರೆ. ನಾವು ಕೊಡ್ರಿ ಬಂದು ಇದು ORS ಗುಳಿಗಿರಿ ಒಂದೀಗ. ಮೊದಲು ಗುಳಿಗೆ ತೊಗೊಳೋದು, ಈಗ ತೊಗೊಂಡೀವಿ. ಇದು ORS ಗುಳಿಗೆ ತೊಗೊಂಡು ಇದು ORS ಕುಡಿದ್ಬಿಡ್ತೀನಿ ರೀ. ಇಲ್ಲ ಯಾರಿಪ್ಪ ಎಲ್ಲ ಟ್ಯಾಬ್ಲೆಟ್ ಅದೆಲ್ಲ ತೊಗೊಳಕತ್ತಾಳ್ರಿ. ಸುಸ್ತಾಗತ್ರಿಪ್ಪ, ಅದಕ್ಕೆ ಸುಮ್ಮ ಕೂತ್ಬಿಟ್ಟೆ ನಾನು. ಬಂದು ಮಕ್ಕೊಂಬಿಟ್ಟಿದ್ರೆ ಸ್ವಲ್ಪ ಹೊತ್ತು. ಅದು ಔಷಧ ಕುಡಿದು ಅಮ್ಮನ ಬಂದು ಆರಿಪ ಅಮ್ಮ ಊಟ ಕೊಡ್ಬೇಕಂತಮ್ಮ. ನಾ ಕೊಡಲೆ ಆಸಿಪ್ಪಿಗೆ ಇದು ಮಾಡತ್ತಾಳ್ರಿ. ಮತ್ತು ಎಗ್ ರೈಸ್ ಮಾಡತ್ತಾಳ, ಹಾಕ್ಕೊಡ್ತೀನಿ ಹಂಗಾದ್ರೆ ನಾನು. ಅಮ್ಮ ಹೋದ್ರಿ ಅಂಗಡಿಗೆ 5:30 ಅದು ಟೈಮ್. ಈಗ ಡ್ರೆಸ್ ಬರೆಯಾಕತ್ಲಿಲ್ಲ ರೀಪ. ಇವು ತೊಗೊಂಡು ಹೋಗ್ಬೇಕು ರೀ, ಸಾರಿ ತೊಗೊಂಡು ಹೋಗ್ಬೇಕು. ಆ ಚೀಲ ಉಳ್ಬಿಟ್ಟೆ ನೋಡಲ್ಲ, ಅರ್ಬಿ ತುಂಬಿಟ್ಟದ್ದು. ಅದು ಫುಲ್ಲು ತುಂಬಿಟ್ಟೈತೆ ಅದು. ಎಲ್ಲವೂ ಅದ್ರ ಹಾಕಿಟ್ಬಿಟ್ರೆ ಅವ್ರು. ನಾವು ಚೆನ್ನಾಗಿ ತೊಗೊಂಡು ಅಷ್ಟು ಲೈಟ್ ಹತ್ತಿದ್ದು ನೋಡಾರಿಪ್ಪ. ಈಗ ನಾವು ಮಧ್ಯಾಹ್ನ ಹೋದಾಗ ಇದ್ದಿದ್ದಿಲ್ಲ, ಲೈಟ್ ಇದ್ದಿಲ್ಲ ಅಲ್ಲಿ. ಹಾಂ, ನಾವು ಕೊರಿಯರ್ ಆಫೀಸ್ಗೆ ಹೋಗಿ ಮನೆಗೆ ಹೋಗಕತ್ತೀವಿ ಈಗ. ಇಲ್ಲಿ ನೋಡ್ರಿ ನಾನು ಚಹಾ ತೊಗೊಂಡು ಹೋಗಕತ್ತೀನಿ ರೀ. ಈಗ ಅಮ್ಮಗೆ ನೀರು ಬಿಟ್ಟಾರಿ. ನೀರು ತುಂಬೋದೊಂದು ಕೆಲಸ ಇವತ್ತು. ಮೊದಲು ಚಹಾ ಕೊಟ್ಟು ಬರ್ತೀನಿ ರೀ ಅಮ್ಮಗೆ. ಅಮ್ಮಗೆ ಚಹಾ ಕೊಟ್ಟು ತರಕಾರಿ ತೊಗೊಂಬಂದೆ ನಾನು. ಟಮಾಟೆ ಹಣ್ಣು, ಕಿರಿಕ್ಸಾಲಿ ತೊಗೊಂಬಂದೆ ರೀ. ಕಿರಿಕ್ಸಾಲಿ ಸೊಪ್ಪಿನ ಪಲ್ಯ ಮಾಡಿ ಒಂದು ಸ್ವಲ್ಪ ಬಿಸಿ ರೊಟ್ಟಿ ಮಾಡಿಬಿಟ್ರೆ ಆಯ್ತು ಅಂತೇಳಿ ಅಂದು. ಏನೋ ಚಿಕನ್ ತೊಗೊಂಬಂದ್ರಂತ್ರಿ. ಚಿಕನ್ ತೊಗೊಂಬಂದಾರನ ಅವರಪ್ಪ. ಚಿಕನ್ ತೊಗೊಂಬಂದಾರಂತ್ರಿ. ಅದೇನು ಮತ್ತೊಂದು ತರಿಸಿದ್ರಿ? ಏನು ಬೇಕು ಹೇಳ್ರಿ, ಆತ ಫೋನ್ ಹಚ್ಚಿದ್ರ. ಅದಕ್ಕೆ ನೀವು ನೂಡಲ್ಸ್ ಬೇಕಂದ್ರನ? ಚಲೋ ಆತು ಬಿಡ, ತಣ್ಣಗಾತು. ಏನು ತರಿಸಿದ್ದು ಇದು ಬಿಸಿ ಐತಿ. ಇಲ್ಲಿ ನೋಡಿ ನಾನು ರೊಟ್ಟಿ ಮಾಡಾಕತ್ತೀರಿ. ಬಿಸಿ ಒಂದಿಷ್ಟೇ
ಇಲ್ಲಿ ಅರ್ಶಿ ಅರ್ಧ ಚಿಕನ್ ಅಷ್ಟೇ ಪಲ್ಯ ಮಾಡಕತ್ತಾಳ್ರಿ, ಅರ್ಧ ಚಿಕನ್ ಇದಕ್ಕೆ ಹಚ್ಚಿಡ್ತಾಂತ್ರಿ, ಖಾರ ಉಪ್ಪದೆಲ್ಲ ಹಚ್ಚಿಡ್ತಾಂತ್ರಿ. ಬೆಳಿಗ್ಗೆ ಮಾಡಕ್ಕೆ ಬರೈತಮ್ಮ, ಈಗ ಮಾಡಿ ಮತ್ತೊಂದು ಹೊಳ ಮಳೆ ಬಿಸಿ ಮಾಡೋದಂತಂದು ಇದಕ್ಕೆ ಏನೋ ಮಸಾಲೆ ಹಚ್ಚಿಡಾಕತ್ತಾಳ್ರಿ. ಇದು ಬೆಳಿಗ್ಗೆ ಮಾಡೋದ್ರಿ, ಇದು ಹೊಲ್ರಂತ ಆಕಿನ ಉಣ್ಣಾಕ, ಹಾಗಾಗಿ ಅರ್ಧ ಅಷ್ಟ ಮಾಡಾಕತ್ತಾರೆ. ಆಯ್ತು ಅಲ್ಲ ಬೆಳಿ ಪೇಸ್ಟ್ ಇಲ್ಲ ಇದು ಮಸ್ತಾಗಿ ಎಲ್ಲ ಮಸಾಲೆ ಹಾಕಿದ್ರಿ ಬರ್ಷಿ ಇದು ಮಾಡತ್ತಾಳ್ರಿ. ಅಲ್ಲ ಬೆಳಿ ಪೇಸ್ಟ್ ಅದನ್ನು ಜಜ್ಜಿ ಕೇಳತ್ತಾಳ, ಎಲ್ಲ ಹಾಕ್ತಾರೆ ಇದಕ್ಕೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಕಡೆ ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ 65 ಒಂದು ಇದನ್ನ ಹಾಕ್ಯಾಳ್ರಿ, ಅರ್ಶಿನ ಪುಡಿ ಹಾಕ್ಯಾಳ್ರಿ, ಉಪ್ಪು ಹಾಕಿದೆಲ್ಲಮ್ಮ ಹಾಗೆ ಮತ್ತು ಒಣ ಖಾರ ಹಾಕ್ಯಾಳ್ರಿ. ಹಾಕಿ ಅದ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಐತಲ್ರಿ ಅದನ್ನ ಹಾಕಿ ಒಂದು ನಿಂಬೆಹಣ್ಣು ಹಿಂಡಿ ಮಿಕ್ಸ್ ಮಾಡಿ ಇಟ್ಬಿಡ್ತಾಳ್ರಿ. ಇವಾಗ ರಾತ್ರಿ ಮಿಕ್ಸ್ ಮಾಡಿ ಅದನ್ನ ಫ್ರಿಜ್ನೊಳಗೆ ಇಟ್ಟು ಬೆಳಿಗ್ಗೆ ಎದ್ದು ಕರಿದ್ವಿ ಅಂತ ಹೇಳಿದ್ರೆ ಎಲ್ಲ ಮಸಾಲೆ ಹೀರ್ಕೊಂಡ್ಬಿಟ್ಟಿರ್ತೈತ್ರಿ, ಅದು ಚಲೋ ಆಗ್ತೈತ್ರಿ. ಈ ಕರೆಂಟ್ ಹೋಗಿತ್ರಿ, ಇವಾಗ ಕರೆಂಟ್ ಬಂತು, ಮತ್ತು ನಾಳೆ ಒಂದು ಬಂದೈತಿ ನೀರು ಮತ್ತು ಯಾರು ಬೇಕಾರೆ ಇಷ್ಟು ತಗೊಂಡು ಓಟ್ಯಾರ ಇವರು. ಅದಕ್ಕೆ ಭಾಳ ಅದ ಆಕೆ ಅರ್ಶಿಯನ ಹೋಗ್ಬಂದ ಮಾಡಿ ಇಟ್ಟದ್ದು ಹಂಗೆ ಇಟ್ಬಿಡೋದಕ್ಕೆ ಅವ್ನು ತೊಗೊಂಬಂದು ನಾ ಬಕೆಟ್ನ ತುರುಕಿ ನಾವು ಮತ್ತು ಎಷ್ಟು ತಗೊಂಡಾಗ್ಯಾವು. ತೊಳಿ ಅಡುಗೆ ಅಂತ ಮಾಡಕತ್ತೀವಿ. ಇವನು ಒಂದು ಸ್ವಲ್ಪ ಇವ್ನು ತಿಕ್ಕಲಿಲ್ಲ, ನಾನು ಈ ಸಲ ಹಂಡೆ ಆರಿಪ ಸಲ ತಿಕ್ಕಿದ್ನಿ ಅಂತಂದು ನನಗೂ ಸ್ವಲ್ಪ ಇದಾಗೈತಲ್ಲ ಸುಸ್ತಾಕೈತಿ. ಇಲ್ಲೇ ತೊಳೆದು ಚೆಲ್ಲಿ ತುಂಬಿಡಮ್ಮ ಅವನು. ಆಯ್ತು ಹಂಡೆ ಹಾಕಿ ಅವನ್ನೆಲ್ಲ ಹಾಕಿ ಇದು ಮಾಡ್ತಂದ, ಸಾರು ಮಾಡ್ತಂದಲ್ಲ. ನಾನು ರೊಟ್ಟಿ ಮಾಡಿ ಬಂದೆ ಈ ಕಡೆ. ರೊಟ್ಟಿ ಆತ, ಹಾಂ ಅನ್ನದೆಲ್ಲ ಆಯ್ತು ಇನ್ನು ಸಾರದು ಮಾಡ್ರಿ ಆತೀನಿ ಆಯ್ತು. ಅನ್ನ ಐತಿ, ಚಲೋ ಆಯ್ತು ಬಿಡುವ. ಮತ್ತು ಅದು ಬ್ಲೌಸ್ ಒಂದು ಐತಿ, ಯಾವುದು ಅದು ಹೊಲಿಯೋದು ಅದೊಂದು, ಅದು ತೋಳಂದು ಹಚ್ಚಿದ್ರೆ ನನ್ನ ತಾತ ಕೆಲಸ ಈಗ ನಿಂತೈತಿ. ಪೈಪಿಂಗ್ ಮಾಡೋದು ಫಿಟ್ಟಿಂಗ್ ಮಾಡೋದು ನಮ್ಮ ಮಾರಿಪ ಅಂದ್ರಿ ಪೂರ್ತಿ ಕೆಲಸ ಮಾಡ್ತಾ ಏನ್ರಿ ಅದನ್ನ ಹಚ್ತಾಳೆ ಅಷ್ಟು ಇಟ್ಬಿಡ್ತಾಳೆ. ಮತ್ತು ನಾನು ಪೈಪಿಂಗ್ ಮಾಡಿ ಅದನ್ನ ಫಿಟ್ಟಿಂಗ್ ಹಿಡಿಬೇಕ್ರಿ. ಮತ್ತೆ ಅಂದ್ರೆ ಫಿಟ್ಟಿಂಗ್ ನಿಂಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗಲ್ಲ, ಹಾಗಾಗಿ ಫಿಟ್ಟಿಂಗ್ ಎಷ್ಟು ಹಿಡಿಬೇಕು, ನಿಂದ ಅಳತಿ ಅಷ್ಟೈತಿ ಅಂತ ಹೇಳಿ ಅಳತಿ ಹೆಂಗಿರೈತೆ ಅದನ್ನ ತೊಗೊಂಡು ಮಾರ್ಕ್ ತೊಗೊಂಡು ಹಿಂಗೆ ಹಿಡಿದು ಬಿಡ್ಬೇಕು ಅಳತಿನ. ಹಿಂಗಾಗಲ್ಲ, ಕರೆಕ್ಟ್ ಆಗೈತಿ, ಯಾಕಾಗಿಲ್ಲ. ಒಂದು ಈಗ ಡಿಸೈನ್ ಬ್ಲೌಸ್ ಹೊಲಿಯೋದು ತಗೋ ಮಸ್ತಾಗಿ. ನಾವು ನೋಡ್ಕೊಂಡೇವು ಒಂದು ಡಿಸೈನ್ ಬ್ಲೌಸ್ ರೀ, ನೋಡ್ಕೊಂಡು ಅಂತ್ರಿಪ್ಪ ಹೊಲಿದ ಅದಕ್ಕೆ ಇವಾಗ ಸಾದಾ ಬ್ಲೌಸ್ ಹೊಲಿಬೇವು, ಚಲೋ ಬ್ಲೌಸ್ ಹೊಲಿಬೇಡ ಅಂತ ಏನ್ರಿ. ಚಲೋ ಬ್ಲೌಸ್ನಾಗ ಕಲಿಬೇಕು ಅಂದ್ರೆ ಅದು ಆಗೋದು ಬೇಡ ಇವ. ಚಲೋ ಬ್ಲೌಸ್ ಹೊಲಿಯಾಕ ಹೋಗ್ಬೇಡ ನೀನು, ಅದ್ರಾಗ ಹೊಲಿತೇನೆ. ಮಂಡರಿ ಚಿಂಟು, ನಮ್ಮ ಚಿಂಟುನ್ ಡಿಲಿವರಿ ಆಕೈತಿ. ಏಯ್ ಚಿಂಟು ಜಾಗ ಹುಡ್ಕಾಕತ್ಬಿಟ್ಟೈತಿ ಪಾಪ. ಚಿಂಟು ಒಂದು ಈಟ್ ಐತಿ ನೋಡ್ರಿ, ಅದು ಬಂದಾಗ 1 ವರ್ಷ ಆತೇನೋ ಬಂದೀಗ ನಮ್ಮ ಚಿಂಟು. ಪಾಪ ನಮ್ಮ ಪಾಪ ಇದು ಚಿಂಟು ಚೊಟ್ಟಿ ಯಾವಾಗ ಬರ್ತಾಳಪ್ಪ. ಚಂದ ಇದೆ ಪಾಪ ಬೆಕ್ಕ. ನೀನು ಅಲ್ಲೇ ಉಣ್ಣಾಕ ಯಾರು ನೀವು ರಾತ್ರಿ ನಾನ್ಯ ಅಲ್ಲವ ಅಂದ್ರಲ್ಲ ಮತ್ತೆ ಆಕಿ ಹರ್ಷಿ ನೋಡಲ್ಲಿ ಆ ಹರ್ಷ ಅಂತ ನಾ ಎಲ್ಲಿ ಹೇಳಿದೆ ಮಾಡ್ಲಿಲ್ಲ ಆಕಿ. ನಾನು ಒಲ್ಲೆನ್ನೆ ಊಟಕ್ಕೀಗ ನಾನು ನಾ ಆಕಿ ಚಿಕನ್ ಅದು ಹೊಲ್ ಬಿಡು, ನನ್ನ ಸಾರು ಐತಿ ಅದೆಲ್ಲ ತಿಂತೀನಿ ಒಂದು ರೊಟ್ಟಿರ. ಅಯ್ಯ ಉಣ್ಣುವಾ, ಯಾರು ಬೇಡ ಅಂತಾರೆ ಊಟ ಮಾಡ್ರಿ ಅದಕ್ಕೆ ಆಕಿ ಮಾಡ್ಬಿಡುವ ಅಂತ ನಾನು. ಇರ್ಲಿ ಬಿಡು, ಅಷ್ಟು ಆಕಿ ಬೆಳಿಗ್ಗೆ ಮಾಡ್ದ ಅಂತ ಅರ್ಧ ಎತ್ತಿ ಬಿಡಾಕತ್ತಾಳ ಆಕಿ. ಬೆಳಿಗ್ಗೆ ಮಾಡಲಿ ಇವಾಗಾರ ಮಾಡಲಿ. ಚಿಕನ್ ನೋಡಿ ನಾವು ಕಲಿದಂಗೆ ಆಗ್ಬಿಟ್ಟೈತಿ. ಮೊನ್ನೆ ತಿಂದಿಲ್ಲ ನೀ ತಿಂದಿಲ್ವಾ ನಾನು ಮತ್ತೆ ಮುಟ್ಟೆ ಇಲ್ರಿಪ್ಪ ನಾನು ಅವತ್ತು ಊಟನ ಮಾಡಿಲ್ಲ ನಾನು ರಾತ್ರಿ. ನಾನು ಎಲ್ಲಿ ಉಂಡಿನಿ ನಾನು ತಿಂದಿಲ್ಲ. ಉಂಡೇ ಇಲ್ಲ ನಾನು, ಬೆಳಿಗ್ಗೆನೂ ಉಂಡಿಲ್ಲ ನಾನು. ಮತ್ತು ಕಮೆಂಟ್ ಮಾಡಾಕತ್ತೀರಿಪ್ಪ, ಇದು ನಮ್ಮ ಮುನ್ನಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಇದು ಇದು ಬಂತಲ್ರಿಪ್ಪ, ಅದು ಸಿಲ್ವರ್ ಬಟನ್ ಸಿಲ್ವರ್ ಬಟನ್ ಅದು ಕೊಡಿಸಿ ಅದು ಕೂಡ ಮಾಡಿದ್ವಿ ನಾವು. ಎಲ್ಲರೂ ಸಾಕಷ್ಟು ಜನ ಕಮೆಂಟ್ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾಡಿದ್ರಿ. ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂತ ತಿಳಿಸಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಆರಿಪ್ಪ ಏನಾದರೂ ಮುನ್ನ ಗಿಫ್ಟ್ ಕೊಡ್ಬೇಕಾಗಿತ್ತೇನೋ ಅಂತಂದು ಕಮೆಂಟ್ ಮಾಡಿರಿ. ಕೊಡೋಣಂತ್ರಿಪ್ಪ, ಯಾರು ಬೇಡ ಅಂತಾರ. ಇವಾಗ ಇಷ್ಟ ಮಾಡಿದ್ವಿ ರೀ, ಕೇಕ್ ತೊಗೊಂಬಂದಿವಿ, ಆಮೇಲೆ ಅಡುಗೆ ಮಾಡಿದ್ವಿ ರೀ, ಊಟ ಕೊಟ್ವಿ. ಈ ಖುಷಿ ಮುಂದೆ ಮತ್ತೆ ಯಾವ ಗಿಫ್ಟ್ ಬೇಕು ಹೇಳ್ರಿ, ಇದ ಒಂದು ದೊಡ್ಡ ಗಿಫ್ಟ್ ಇದ್ದಂಗೆ ರೀ. ಎಲ್ಲರೂ ಖುಷಿಯಿಂದ ಇರ್ತೀವಲ್ಲ, ಈ ಖುಷಿ ಮುಂದೆ ಯಾವ ಗಿಫ್ಟೂ ಏನಿದಾಗಲ್ಲ ಕೊಡ್ಬೇಕು. ಯಾರು ಬೇಡ ಅಂತಾರೆ ಕೊಡೋಣಂತ್ರಿ. ಈಗಂತೂ ಮುಗಿದೋತ, ಮುಂದಿನ ವರ್ಷ ಕೊಡೋಣಂತ್ರಿ. ಮತ್ತು ಮುಂದಿನ ಬರ್ತಾಕ ಕೊಡೋಣಂತ್ರಿ. ಈಗೆಲ್ಲ ಇಷ್ಟೆಲ್ಲ ಮುಗಿಸಿದ್ವಲ್ರಿ, ಖುಷಿ ಆಯ್ತು ನಮ್ಗೂ. ಅವ್ರ ಫ್ರೆಂಡ್ ಬಂದ್ರಿ, ಅವರು ಊಟ ಮಾಡಿದ್ರು, ಎಲ್ಲರೂ ಕೇಕ್ ಸೆಲೆಬ್ರೇಷನ್ ಮಾಡಿದ್ರು, ಕೇಕ್ ಕಟ್ ಮಾಡಿದ್ರು. ಒಂಥರ ಖುಷಿ ಮಸ್ತ್ ಅನ್ನಿಸ್ತು ರೀ, ಎಂಜಾಯ್ ಮಾಡಿದ್ವಿ ಎಲ್ಲರೂ ಕುಡೀರಿ. ಅದ ಗಿಫ್ಟ್ ಕೊಡ್ಬೇಕಾಗಿತ್ತು ಅಂತಂದಾಗ ಏನು ಗಿಫ್ಟ್ ಕೊಡ್ಬೇಕಾಗಿತ್ತು, ಏನು ಕೊಡ್ಬೇಕು ಗಿಫ್ಟ್? ಒಂದು ಚಾಕ್ಲೇಟ್ ಕೊಟ್ಟೋಗ್ಯಾನ್ರಿಪ್ಪ, ಅವ್ನು ಕೊಡ್ಬೇಕ್ರಿಪ್ಪ ಗಿಫ್ಟ್ ರೀ. ಬರ್ತಡೇ ಮಾಡೋದು ಗಿಫ್ಟ್ ಕೊಡ್ಬೇಕೇನು ಮಗ? ನೀವು ಚಲೋ ರೂಲ್ಸ್ ಐತೆ ನೋಡುವ.
ಏನ್ ಗಿಫ್ಟ್ ಅದಾದ್ರೆ ಏನ್ ಇಷ್ಟ ನಮ್ಮ ಕಡೆ ಅಂತ ಏನಕ್ಕೈತಿ ಅದು ಕೊಡೋದು ಅವ್ರಿಗೆ ಏನ್ ಇಷ್ಟ ಆಕೈತಿ ವಾಚ್ ಆಕೈತಿ ಅದಲ್ಲ ನಾ ಹೇಳ್ತೀನಿ ಗಿಫ್ಟ್ ಏನ್ ಕೊಡ್ಬೇಕಂದೆಲ್ಲ ಕೊಡಾಕ್ ವಾಚ್ ಐತಿ ಎಲ್ಲಾ ಬೆಲ್ಟ್ ಕೊಡ್ಬೋದು ನೀನು ಏನಾದ್ರೂ ಕೊಡ್ಬೋದು ಅದ ಒಂದು ನಿಂದಿದ್ದದ ಅವನ ಕಡೆನ ಬೆಲ್ಟ್ ಕೂಳಿದವನು ಜಗ್ಗಷ್ಟು ಟೀ ಶರ್ಟ್ ಕೊಡ್ಬೋದು ಶರ್ಟ್ ಕೊಡ್ಬೋದು ಏನಾದ್ರೂ ಕೊಡ್ಬೋದು ಅದೊಂದು ಗಿಫ್ಟ್ ಇದು ಗಿಫ್ಟ್ ಅಂತ ಹಂಗಾಗಿ ಕೊಡ್ಬೇಕಾಗಿತ್ತು ಅಂತೇಳಿ ನನಗೆ ಹೇಳ್ಯಾರ ಅವ್ರು ನೋಡ್ತೀನಿ ಯಾವಾಗ ಕೊಡ್ತೀನಿ ಯಾವಾಗಾರ ಕೊಡ್ತಾ ತಗೋರಕ್ಕೆ ನಿನಗೆ ಹೇಳ್ಯಾರ ನಮ್ಗೆ ಬಿಡು ಯಾಕಂದ್ರೆ ನಾನು ಮಾಡಿದ್ಕ ಖುಷಿ ಪಟ್ರ ನಮ್ಮ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿರಲ್ರಿ ನೀವು ಖುಷಿ ಆಗಿತ್ತು ಅಂತಂದ ನಿನಗೆ ಹೇಳ್ಯಾರ ನನಗಂತ ಏನು ಹೇಳಿದಾರಿಪ್ಪ ನಾನಂತೂ ನನ್ನ ಕೈ ಎಷ್ಟು ಆಗುತ್ತೆ ಅಷ್ಟೆಲ್ಲ ಮಾಡಿ ನಾನು ಭಾಳ ಅಂದ್ರೆ ಮತ್ತೆ ಬರ್ತಡೇ ಮುಗಿದು ಒಂದು 2-3 ದಿನ ಆತೇನೋ ಅದನ್ನ 2 ದಿನ ಆತಲ್ಲ ಇವಾಗ ಮೊನ್ನೆ ಮಾಡೀವಿ ಬರ್ತಡೇ ಸೆಲೆಬ್ರೇಷನ್ ಅವನು ಖುಷಿ ಪಟ್ಟ ಅವನಿಗೂ ಖುಷಿ ಆತ್ರಿ ಫುಲ್ ಹ್ಯಾಪಿ ಆದ್ರೆ ಮನೆ ಸುಲ್ತಾನ್ ಮಾಡಿದ್ವಿ ಅವನು ಭಾಳ ಖುಷಿ ಪಟ್ಟಾರ ಅವನಿಗೂ ಇದು ಯಾವ್ದು ಕೇಕ್ ಅದನ್ನ ತಗೊಂಡು ಇವಾಗ ಅದನ್ನ ಕೇಕ್ ಇಬ್ರಿಗೂ ಪೇಸ್ಟ್ರಿ ಅವ್ರ ಫ್ರೆಂಡ್ಸ್ ತಗೊಂಬಂದು ಕೇಕ್ ಮಸ್ತ್ ಇತ್ತಲ್ಲ ಅದ್ರೊಳಗೆ ಇದ್ರಿಪ್ಪ ಗೋಡಂಬಿ ಎಲ್ಲ ಇವು ವೈಟ್ ಚಕೋಸ್ ಹೌದನ್ನ ಗೋಡಂಬಿ ತಿನ್ನಂಗ ಅಂತದ್ದು ಇರ್ತೈತದ ಇದು ಕೋನೆಸ್ ಮೇಲೆ ಇರ್ತೈತಿ ಮಮ್ಮಿ ಕರ್ರಂದ್ ಇರ್ತೈತಲ್ಲ ಚಾಕ್ಲೇಟ್ ಅವು ಚಾಕ್ಲೇಟ್ ಇರ್ತಾವಲ್ಲ ಅದದ ಅದ ಹಾಕಿತ್ತು ಹೌದನ್ನ ಭಾಳ ಟೇಸ್ಟ್ ಇತ್ತು ಅದು ಅದು ವೆನಿಲಾ ಫ್ಲೇವರ್ ಇತ್ತದ ಮಸ್ತ್ ಇತ್ತು ಚಲೋ ಹತ್ತಿರದ ಪೈನಾಪಲ್ ಎಲ್ಲರೂ ಅದನ್ನ 15 ಬೆಣ್ಣೆ ಅರ್ಧ ಕೆಜಿ ಅಂದ್ರೆ 8 ಇರ್ತದೆ ಎಷ್ಟು ಇರ್ತೈತಿ ಖಾಲಿ ನಾಯಿಗೆ ಹೋಗ್ಬಿಡ್ತದೆ ಅದ್ರಾಗ ಅಂತ ಚಲೋ ಇದು ಬಿಟ್ಟಾರೆ ಕೇಕ್ ಅಂದ್ರೆ ಈ ಹುಡುಗರಿಗೆ ಏನು ದೊಡ್ಡ ಖುಷಿ ಇರುತ್ತೆ ಕೇಕ್ ಅಂತಂದ್ರೆ ಅದನ್ನ ನೋಡ್ತಾರೆ ಅವ್ರು ಯಾರು ಬರ್ತಡೇ ಐತಿ ಯಾವ ಸೆಲೆಬ್ರೇಷನ್ ಐತಿ ಏನೈತಿ ಅಂತ ಅದನ್ನ ನೋಡ್ತಾರೆ ಮತ್ತು ಅಂಥದ್ದು ಇದ್ದವ್ರು ಕೇರೇನು ಮಮ್ಮಿ ಅದು ಬ್ಲೌಸ್ ಅದೆಲ್ಲ ರೆಡಿ ಮಾಡ್ಕೊಂಡಿಲ್ಲ ಮದುವೆಗೆ ಮತ್ತೆ ನನ್ನ ಕರ ರೆಡಿ ಆಗೈತಿ ರೆಡಿ ಅಲ್ವಾ ನೀನು ನಮ್ಮ ನಂದು ಒಂದು ರೆಡಿ ಆಗೈತಿ ಇನ್ನ ಬಲಿಮಾದ ಏನು ರೆಡಿ ಆಗಿಲ್ಲ ಅದು ನಮ್ಮ ಮಾರಿಪ್ಪನ ಸೀರೆ ರೆಡಿ ಆಗ್ರಿಪ್ಪ ಮದುವೆಗೆಲ್ಲ ನಮ್ದು ಪ್ರಿಪರೇಷನ್ ಭಾಳ ಜೋರು ನಡೆಯಕತ್ತೈತ್ರಿ ನಾನು ಎಲ್ಲ ಸೀರೆಗೆ ಬ್ಲೌಸ್ ರೆಡಿ ಮಾಡಿ ಇಟ್ಟೀನಿ ರೀ ನೋಡೋಣ ಯಾವ ಚಲೋ ಅನಿಸ್ತಾವೋ ಅದನ್ನ ಉಟ್ಕೊಂಡ್ರೆ ಆಯ್ತು ರೀ ಎಷ್ಟು 1 ಸೀರೆ 2 ಸೀರೆ 2 ಸೀರೆ 3 ಸೀರೆ ಇದು ಮಾಡೀನಿ ನಾನು 3 ಸೀರೆ ಅದಾವ್ರಿ ಚಲೋ ಚಲೋ ಅಂತಂದ್ರೆ ಒಂದು ಮಡಿ ಭಾಳ ದಿನ ಉಳಿಲಿಲ್ಲ ರೀ ಮದ್ವಿ ನಮ್ಮ ಮನೆ ಒಳಗಂತ ಫಂಕ್ಷನ್ ರೀ ಇನ್ನ ಫಂಕ್ಷನ್ ಸ್ಟಾರ್ಟ್ ಆದ್ವು ಅಂತೇನು ಒಮ್ಮೆ ನಿಂದ್ರ ಅಂತ ಚಾನ್ಸ ಇಲ್ರಿ ಈಗ ಇನ್ನೂ 1 ತಿಂಗಳು ರೀ ಹಂಗ ಫಂಕ್ಷನ್ ಸ್ಟಾರ್ಟ್ ಆದ್ರೆ ನಾವು ಪ್ರಿಪ್ರೇಷನ್ ಜೋರ್ ಐತಿ ನಮ್ದು ಮದ್ವಿದು ಇದೆಲ್ಲ ಮತ್ತೆ ಮಾಡಬೇಕಲ್ರಿ ಮಾಡ್ಕೋಬೇಕಲ್ಲ ಹಂಗಾಗಿ ಎಲ್ಲ ಜೋರ್ ಐತ್ರಿ ಇಲ್ಲ ರೀಪ ಎಲ್ಲ ಹುರ್ಕೊಳಕತ್ತ ಒಣ ಕೊಬ್ಬರಿ ಹುರಿದಿಟ್ಲ ಇಲ್ಲಿ ಟೊಮೆಟೊ ಹಣ್ಣು ಅದೆಲ್ಲ ಹುರ್ಕೊಳಕತ್ತ ಅಲ್ಲ ಬೆಳಿ ಪೇಸ್ಟ್ ಆದ್ರೆ ಹಾಕಿಲ್ಲ ರೀ ಉಳ್ಳಾಗಡ್ಡಿ ಹುರ್ಕೊಂಡಾಳ ಸ್ವಲ್ಪ ಹೊತ್ತು ಲೇಟ್ ಆಗಲಿ ಈಕಿ ಕೆಲಸ ನೀಟ್ ಇರ್ಬೇಕು ರೀ ಈಕಿಗೆ ನಮ್ಮ ಮಾರಿಪ ಹಂಗಲ್ರಿ ಪರ ಹೆಚ್ಚಿದ್ದು ಮಿಕ್ಸಿ ಹಾಕಿದ್ದು ಮಾಡಕ್ಕೆ ನಿಂತ್ಕೊಂಡ್ಬಿಡ್ತಾಳ್ರಿ ಈಕಿಗೆಲ್ಲ ಒಟ್ಟು ನೀಟ್ನೆಸ್ ಬೇಕು ರೀ ಈಕಿಗೆಲ್ಲ ಹಿಂಗೆ ನನಗೆ ನೀರು ತುಂಬ ಕಚೇರಿ ಇಲ್ಲಿ ಆಕೆ ಅರ್ಬಿ ತೊಳ್ಯಾಕೆ ಹೋದ್ರಿ ಅರಿಪ ರೀ ಓದೋದಲ್ಲೇ ಅರ್ಧಕ್ಕೆ ನಿಲ್ಸಿಲ್ಲ ನಾನು ಅರ್ಶಿ ಅಂದೋದಿಲ್ಲ ಬರ್ಕೊಳ್ಳೋದಿತ್ತನ ಓದ್ಕೊಳ್ಳಿತ್ತಮ್ಮ ಹೌದನ ಹಾಂ ಏನು ಮಮ್ಮಿದ ಸೀರೆ ಚಂದ ಐತಿ ನೋಡಿ ಇದು ಚೆನ್ನಾಗಿತ್ತಲ್ಲ ಮಸ್ತ್ ಐತಿ ಸೂಪರ್ ಐತಿ ಸೀರೆ ಮಸ್ತ್ ಐತಮ್ಮ ಇದು ಇದು ಬರ್ತದೆ ಪಿಂಕ್ ಕಲರ್ ಬಾರ್ಡರ್ ಪಿಂಕ್ ಕಲರ್ ಇದು ಮಾರೋದೇನಲ್ರಿಪ್ಪ ನಮ್ಮ ಮಮ್ಮಿ ಬ್ಲೌಸ್ ಹೊಲಿಸ್ಕೊಂಡಿಟ್ಟಿದ್ದ ತಗೊಂಡಿದ್ರು ಅದ್ರೊಳಗೆ ಆರಿಸ್ಕೊಂಡಿದ್ರು ನಾನು ಹಾಕ್ಸಿ ಸೀರೆ ಒಳಗೆ ನಾನು ಒಂದು ಆರಿಸ್ಕೊಂಡು ಇದು ಮಾಡ್ಕೊಂಡಿದ್ದೆ ಅದ್ರೊಳಗಿಂದ ಅದ್ರೊಳಗೆ ಬ್ಲೌಸ್ ಸೂಪರ್ ಐತಿ ನೋಡಿ ನೀಲಿದಿತ್ತಲ್ಲ ನೀಲಿದು ಯಾರ ತೊಗೊಂಡ್ರು ನೋಡೋದ್ರಾಗ ಅದೊಂದು ಸೀರೆ ಐತೆ ನಾನು ಇವು ಕಸಿ ಹಚ್ಬೇಕಾಯ್ತಲ್ಲ ಮಾವು ಹಚ್ಚಿದ ಕಸಿ ಎಂಬ್ರಾಯ್ಡ್ರಿ ಹಾಕ್ಸಿದ್ರಿ ಇದು ಇದು ಒಂದು ಐತಿ ಇದು 2 ಸೀರೆ ಮತ್ತು ಇದು ನಮ್ಮ ಕತಾರ್ ಮೇಡಮ್ ಅವ್ರು ಕೊಡ್ಸಿದ್ದು ಕತಾರ್ ಆಂಟಿಯವ್ರು ಕೊಡ್ಸಿದ್ದು ಸೀರೆ ಇದು ಬ್ಲೌಸ್ ಹೊಲ್ಕೊಂಡಿಲ್ಲ ಇನ್ನು ಇದ್ರ ಬ್ಲೌಸ್ ಎಲ್ಲ ಐತದ ಇದ್ರಾಗ ಐತೆ ನಾನು ಕಟ್ ಮಾಡಿಲ್ಲ ಅದ್ರೊಳಗೆ ಇರ್ಬೋದು ಅದು ಇದು ಅರ್ಶನಕ್ಕೆ ರೀ ಅರ್ಶನಕ್ಕೆ ನೋಡ್ರಿ ಇದು ಚೆನ್ನಾಗಿಲ್ಲ ಇದು ಮಸ್ತ್ ಐತಿ ಇದು ಅರ್ಶನಕ್ಕೆ ಇದು ಮದುವೆಗಾರ ಎಲ್ಲ ಒಲ್ಲಿ ಮಕರ ಇದನ್ನ ಇದು ಕಸಿ ಹಚ್ಚೈತಿನಿಲ್ಲ ಅಂತಂದು ಇದು ಮಾಡಕ್ಕೆ ಕಸಿ ಹಚ್ಚಿತ್ತೈತ ಇದು ನಾವು ಹೊಲ್ದೇವ್ರಿ ಬ್ಲೌಸ್ ಇದಕ್ಕೆ ಡಿಸೈನ್ ಇಟ್ಟಿದ್ರಿ ಇನ್ನೂ ಸೂಪರ್ ಆಗಿತ್ತಿದ್ದು ಡಿಸೈನ್ ಇಟ್ಟಿಲ್ರಿ ಹಂಗ ಸಾಧನ ಹೊಲ್ದಿ ಎಷ್ಟು ಚೆನ್ನಾಗಿದೆ ಮಸ್ತ್ ಐತಿ ಸೀರೆ ಸೂಪರ್ ಐತ್ರಿ ಇದೊಂದು ತೆಗೆದು ಇಟ್ಕೊಂಡಿದ್ರಿ ಮಮ್ಮಿ ಅವತ್ತು ಇದು ಎಷ್ಟು ಸಾರಿ ನನ್ನ ಕಡೆ ಅದ ನೋಡ್ರಿ ಮದುವೆಗೆ ನಮ್ಮ ಪ್ರಿಪ್ರೇಷನ್ ನೋಡ್ರಿ ಅದೇನ್ರಿ ಚಂದ ಐತಿ ಮಸ್ತ್ ಅದ ಅಮ್ಮ ಬಂದ್ರಿ ಈಗ ತುಂಬಿಲ್ಲ ನನ್ನ ಸಿಂಟ್ಯಾಕ್ಸ್ ಇನ್ನೂ ಅಮ್ಮ ಅದು ಪೂರ ಕಲೆಗೈತಲ್ಲ ಅದು ಹೌದು ಎಲ್ಲರಿಗೂ ಊಟ ಕೊಟ್ಟರೆ ಎಲ್ಲ ಊಟ ಮಾಡಿದ್ರೆ ಅಮ್ಮನ ಊಟ ಮಾಡಿ ಮನ್ಕೊಂಡ್ರೆ ಎಲ್ಲರಿ ಅವರು ಹಾಸ್ಪಿಟ್ಲಿನ ಅವ್ರು ಬರೋದ್ರೊಳಗೆ ರೀ
ಅರಿಪ ಅರ್ಬಿ ತೊಳೆದಾಡ್ರಿ ಒಣಗೆ ಹಾಕಿಲ್ಲ ನಾನು ಒಣಾಕ್ತೀನಿ ತೊಗೊರ್ವಾ ಅಂತ ಹೇಳಿದೆ ಈಗೀಗ ಅಂದ್ರೆ ಮೀನದ್ದು ಹಂಗದವ್ರಿ ತೊಳೆವು ಅವನು ತೊಳೆದಿಲ್ಲ ರೀ ಊಟ ಮಾಡಕ್ಕೆ ಕುಂತಲ ಊಟ ಮಾಡಿ ತೊಳಿವಾ ಅಂತ ಹೇಳಿದೆ ಈಗ ಹಾಕ್ಬಿಡನ್ರಿ ಎಲ್ಲ ಇದು ಬಂತಂದ್ರೆ ನಾಳೆ ಬಂತಂದ್ರೆ ಎಲ್ಲರೂ ನೈಟನ್ನು ಒಗೆದ್ಬಿಡ್ತಾರಲ್ರಿ ಎಲ್ಲರೂ ಅರಿಬಿ ಬಾಗಲ ಮುಂದೆ ಇವಾಗ ಇಲ್ಲಿ ಬಿಗ್ ಬಾಸ್ ಹತ್ತೈತ್ರಿ ನಮ್ಮ ಮಮ್ಮಿಲೆ ಟಿವಿ ನೋಡೋದು ಬಿಗ್ ಬಾಸ್ ನೋಡ್ಕೊಂತ ಕೂತಿರ್ತಾರ್ರಿ ಬಿಗ್ ಬಾಸ್ ಏನೋ ನೋಡ್ಬೇಕಂತ ಅನ್ಸುತ್ತೆ ಇವಾಗ ಅದೆಷ್ಟು ಸಲ ಆಗುತ್ತೆ ಅಷ್ಟು ಸಲ ರಾತ್ರಿ ಆದ್ರೂ ಹಂಗ ನಂಗೆ ನಿದ್ದೆ ಬರಲ್ಲ ಅಂತ ಹೇಳಿದ್ರ ಗಿಲ್ಲಿಯವ್ರ ಕೇಳ್ಕೊಂತ ನಕ್ಕೊಂತ ಮಕ್ಕೊಂಡ್ಬಿಡ್ತೀನಿ ನಾನು ಅಷ್ಟು ಇದು ಇರ್ತೈತಿ ಗಿಲ್ಲಿದ್ದು ಹೌದು ಗಿಲ್ಲಿಯವ್ರದ್ದು ಕಾಮಿಡಿ ಅಲ್ಲ ಅವ್ರದ್ದು ಅದನ್ನ ನೋಡ್ಕೊಂತ ಮಕ್ಕೊಂಡ್ಬಿಡ್ತೀನಿ ನಕ್ಕೊಂತ ನಾನು ಬೇಕೇನ ಅಷ್ಟು ನನ್ನ ಫೇವ್ರೇಟ್ ಇದು ಅದು ಶೋ ಅದು ಗಿಲ್ಲಿಯವ್ರ ಸಂಬಂಧ ಗಿಲ್ಲಿಯವ್ರ ಸಂಬಂಧ ನಾನು ವಿಡಿಯೋ ನೋಡೋದ್ರಿ ಅದನ್ನ ನಗಿ ಬರೈತ್ರಿ ಈ ನಾಳೆ ನಗು ಬಾಳ ಇರ್ತೈತಿ ಇದು ಇವತ್ತು ಬರೀ ಇದ ಇರುತ್ತೆ ಇವತ್ತು ಬರೀ ರುಬ್ಬ ಕೆಲಸ ಇದ್ರೊಳಗ ಶನಿವಾರ ನಾಳೆ ಬಾಳ ಫುಲ್ ನೋಡ್ತೀನಿ ನಾನು ಅದನ್ನ ಖುಷಿ ಅನ್ಸುತ್ತೆ ಅದು ನಾಳೆ ಖುಷಿ ಅನಿಸ್ತೈತ್ರಿ ಹೋದವಾರನು ಬಾಳ ನಕ್ಬಿಟ್ಟಿದ್ದೆ ನಾನು ಗಿಲ್ಲಿಯವ್ರಿಗೆ ಹೇಳ್ತಾರಲ್ಲ ಅವರು ಅದು ನಾನು ಹಾಕಿನ ನೀನ್ ಹಾಕಿ ನೀನ್ ಹೇಳ ಅಂತ ನಾನು ಸುದೀಪ್ ಗಿಲ್ಲಿಯವ್ರಿ ಅಂತೇಳಿ ಕಾವ್ಯಾಗ ಒಂದು ಹಾಡು ಹೇಳ್ತಾರಲ್ಲ ಅದು ಬಾಳ ನಕ್ಕಿದ್ದೆ ನಾನು ಮೈಂಡ್ ಇದಾಗತ್ತ ಸ್ವಲ್ಪ ಫ್ರೆಶ್ ಆಕೈತಿ ಲಗ್ನ ಪತ್ರ ಬಂದೈತ್ರಿ ನಮಗ ಅಣ್ಣಂದ್ ಬಂದೈತ್ರಿ ಅಲ್ಲಿ ತರಕಾರಿ ತಗೊಂಡ್ಬರ್ತೀನಿ ಅಮ್ಮ ಚಾ ಕೊಡಕ್ ಹೋಗಿರ್ತದ ಅಲ್ಲಿದ್ರ ಸಾಕು ಅಂಟಿ ಬರ್ರಿ ನಾ ಬಿಟ್ಟು ಬರ್ತೀನಿ ಗಾಡಿ ಇತ್ತಂದ್ರ ನಾ ಬಿಟ್ಟು ಬರ್ತೀನಿ ಇಲ್ಲಪ್ಪ ನಾನು ಹೋಗ್ತೀನಿ ತಗೋ ಅಂತ ಮೊನ್ನೆ ಬಂದು ನೀವ್ ಎದಕ್ಕೂ ಬರೋದನ್ನ ಇಲ್ರಿ ಅಂಟಿ ನನ್ನ ಮದ್ವಿ ಇಲ್ಲೇ ಮಾಡಿದ್ವಿ ಯಮ್ನೂರ್ ತೇರಿ ಮಾಡಿದ್ರ ಅವ್ರ ಅವಾಗ ಹೋಗಿದ್ರ ಹೋಗಕ್ ಎಲ್ಲಿ ಆಗತ್ತಮ್ಮ ಹೋಗಕ್ ಆಗಿಲ್ಲ ಬರ್ಲಿಲ್ಲ ಆಂಟಿ ನೀವು ಮದ್ವಿಗಂತೂ ತಪ್ಪು ಸಾಕ ಹೋಗ್ಬೇಡ್ರಿ ನೀವು ಅಂತ ಹೇಳ ನಾನು ಹೂನಪ್ಪ ಬರ್ತೀನಿ ಅಂತ ಹೇಳಿ ನಾಳೆ ಏನೈತೆ ಅದು 23 ನಾಳಿದ ಹೌದನ ನೋಡಂತ ನಾಳೆ ಹೋಗೋದ ಹೋಗ್ಬರ್ನಂತ ಇಲ್ಲೇ ಸಿದ್ದಪ್ಪನ ಗುಡಿ ಐತಂತ ನೋಡೋಣ ಹೋಗಿ ಬಂದ್ರ ಚಂದದ ಮಗಳ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಂಟಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.